ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪರ್ವತಗಳು, ಆಕಾಶವನ್ನೇ ಮುಟ್ಟುವ ಮರಗಳು, ಮೋಡಗಳ ನಡುವೆ ಮರೆಯಾಗುವ ಶಿಖರಗಳು, ಧುಮ್ಮುಕ್ಕಿ ಹರಿಯುವ ಜಲಪಾತಗಳು, ಅಪರೂಪದ ಜೀವಜಾತಿಗಳಿಗೆ ಆಶ್ರಯ ನೀಡಿರುವ ದಟ್ಟ ಅರಣ್ಯ. ಇದು ಕೇವಲ ಕಾಡಲ್ಲ, ಇದು ದಕ್ಷಿಣ ಭಾರತದ ಜೀವನಾಡಿ. ಇದು ಪಶ್ಚಿಮ ಘಟ್ಟ. ಸಾವಿರಾರು ವರ್ಷಗಳಿಂದ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿರುವ ಈ ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಮೇಲೆ ಇದೀಗ ದೊಡ್ಡ ಬೃಹತ್ ಅಭಿವೃದ್ಧಿ ಯೋಜನೆ ತನ್ನ ಹೆಜ್ಜೆ ಇಡಲು ಸಜ್ಜಾಗಿದೆ. ಈ ಹೆಜ್ಜೆ ಅಭಿವೃದ್ಧಿಯ ದಾರಿಯನ್ನು ತೆರೆಯುತ್ತಾ ಅಥವಾ ಪ್ರಕೃತಿಯ ಎದೆಯ ಮೇಲೆ ಶಾಶ್ವತ ಗಾಯವನ್ನು ಮೂಡಿಸುತ್ತಾ. ಜಗತ್ತಿನ 8 ಪ್ರಮುಖ ಜೀವವೈವಿಧ್ಯ ತಾಣಗಳಲ್ಲಿ ಒಂದಾಗಿರುವ ಪಶ್ಚಿಮ ಘಟ್ಟಗಳು ಲಕ್ಷಾಂತರ ಜೀವಿಗಳ ಆವಾಸ ಸ್ಥಾನವಾಗಿದೆ. ಕಾವೇರಿ, ಕೃಷ್ಣ, ಶರಾವತಿ, ನೇತ್ರಾವತಿ, ದಕ್ಷಿಣ ಭಾರತದ ಕೋಟ್ಯಾಂತರ ಜನರ ಬದುಕಿಗೆ ಆಸರೆಯಾಗಿರುವ ಅನೇಕ ನದಿಗಳು ಇಲ್ಲೇ ಹುಟ್ಟುತ್ತೆ. ಆದರೆ ಈಗ ಇದೇ ಸೂಕ್ಷ್ಮ ಪರಿಸರ ವಲಯದ ಮಧ್ಯೆ ಹೊಸ ರೈಲ್ವೆ ಮಾರ್ಗ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ವೇಗ ಪಡೆಯುತ್ತಿದೆ. ಶಿವಮೊಗ್ಗ, ಶೃಂಗೇರಿ, ಮಂಗಳೂರು ರೈಲು ಮಾರ್ಗದ ಅಂತಿಮ ಸಮೀಕ್ಷೆ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲಿಕ್ಕೆ ರೈಲ್ವೆ ಇಲಾಖೆ ಸಿದ್ಧತೆ ನಡೆಸುತ್ತಿದೆ. ಸುಮಾರು 3,300 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ 333 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗದ ಮೂಲಕ ಮಲೆನಾಡು ಮತ್ತು ಕರಾವಳಿ ಭಾಗವನ್ನು ಸಂಪರ್ಕಿಸಲಿಕ್ಕಿದೆ. ಮಂಗಳೂರು, ಶೃಂಗೇರಿ, ಶಿವಮೊಗ್ಗ ಈ 3 ಊರುಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಹೊಸ ರೈಲ್ವೆ ಮಾರ್ಗ. ಇದು ಇಡೀ ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸುತ್ತೆ. ಭಾಳ ಅಗತ್ಯವಾದ ರೈಲ್ವೆ ಮಾರ್ಗ ಇದು ಅನ್ನೋ ಕಾರಣಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಮೀಕ್ಷೆಗೆ ಅನುಮತಿಯನ್ನು ಪಡೆದು ಸಮೀಕ್ಷೆಯ ಟೆಂಡರ್ ಹಂತದಲ್ಲಿ ಇದೆ. ಈ ರೈಲ್ವೆ ಮಾರ್ಗ ಅಂದರೆ ಶಿವಮೊಗ್ಗದಿಂದ ಶುರುವಾಗಿ ರಿಪ್ಪನ್ಪೇಟೆ, ಹೊಸನಗರ, ತೀರ್ಥಹಳ್ಳಿಯಿಂದ ಶೃಂಗೇರಿಯಿಂದ ವಯಾ ಕುದುರೆಮುಖ ವೈಲ್ಡ್ ಲೈಫು ಮಂಗಳೂರಿಗೆ ರೀಚ್ ಆಗುವಂಥ ಮಾರ್ಗ ಇದು. ನೀವು ಸುಮ್ಮನೆ ಮಲೆನಾಡಿನ ಕಲ್ಪನೆ ಇದ್ದರೆ ನಿಮಗೆ ಈ ಮಾರ್ಗ ಹಾದು ಹೋಗುವ ಪ್ರದೇಶ ಯಾವುದು, ಅದರ ಸ್ಥಿತಿ ಏನು, ಭೌಗೋಳಿಕ ಸ್ಥಿತಿ ಏನು ಅನ್ನೋದು ಒಂದು ಕಲ್ಪನೆ ಬರ್ಬೋದು. ಜಗತ್ತಿನ ಅತಿ ಸೂಕ್ಷ್ಮ ಅರಣ್ಯ ವಲಯಗಳಲ್ಲಿ ಒಂದಾಗಿರುವಂಥ ಪಶ್ಚಿಮ ಘಟ್ಟದ ಹೃದಯ ಭಾಗ ಇದು. ಆ ಪಶ್ಚಿಮ ಘಟ್ಟದ ಹೃದಯ ಭಾಗವನ್ನು ಸೀಳ್ಕೊಂಡು ಈ ರೈಲ್ವೆ ಮಾರ್ಗ ಹೋಗುತ್ತೆ. ಆದರೆ ಈ ಸಂಪರ್ಕದ ಬೆಲೆ ಏನು? ರೈಲ್ವೆ ಹಳಿ ಅಂದರೆ ಕೇವಲ ಕಬ್ಬಿಣದ ಹಾದಿಯಲ್ಲ, ಅದು ಕಾಡಿನ ಮೇಲೆ ಮೂಡುವಂತಹ ಹೊಸ ವಿಭಾಜಕ ರೇಖೆ. ಈ ಯೋಜನೆಗಾಗಿ ಸಾವಿರಾರು ಎಕರೆ ಅರಣ್ಯ ಪ್ರದೇಶದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಲಕ್ಷಾಂತರ ಮರಗಳು ನೆಲಕ್ಕುರುಳುವ ಅಪಾಯ ಇದೆ. ಇದರಿಂದ ಭೂಮಿಯ ಮೇಲೆ ಇನ್ನೆಂದು ಮರಳಿ ಕಾಣದ ಅಪರೂಪದ ಸಸ್ಯಗಳು, ಔಷಧೀಯ ಗಿಡಮೂಲಿಕೆಗಳು ಮತ್ತು ಸೂಕ್ಷ್ಮ ಜೀವ ವೈವಿಧ್ಯ ನಾಶವಾಗುವ ಭೀತಿ ಇದೆ. ಇದು ಕೇವಲ ಮರಗಳ ನಷ್ಟವಲ್ಲ, ಇಡೀ ಪರಿಸರ ವ್ಯವಸ್ಥೆಗೆ ಆಗುವಂತ ಆಘಾತ. ಪಶ್ಚಿಮ ಘಟ್ಟವು ಆನೆ, ಹುಲಿ, ಚಿರತೆ, ಕಾಡೆಮ್ಮೆ ಸೇರಿದಂತೆ ನೂರಾರು ವನ್ಯಜೀವಿಗಳ ನೈಸರ್ಗಿಕ ನೆಲೆ. ಈ ಪ್ರಾಣಿಗಳು ತಮ್ಮ ಆಹಾರ, ನೀರು ಮತ್ತು ಸಂತಾನೋತ್ಪತ್ತಿಗಾಗಿ ಶತಮಾನಗಳಿಂದ ಬಳಸ್ತಿರುವ ಮಾರ್ಗಗಳಿವೆ. ಆದರೆ ಕಾಡಿನ ಮಧ್ಯೆ ರೈಲು ಹಳಿ ನಿರ್ಮಾಣವಾದರೆ ಆ ನೈಸರ್ಗಿಕ ಪಥಗಳು ತುಂಡಾಗ್ಬೋದು. ರೈಲು ಡಿಕ್ಕಿಯಿಂದ ವನ್ಯಜೀವಿಗಳ ಸಾವು ಕೂಡ ಹೆಚ್ಚಾಗ್ಬೋದು. ಕಾಡಿನೊಳಗಿನ ಒತ್ತಡದಿಂದ ಪ್ರಾಣಿಗಳು ಮಾನವ ವಸತಿ ಪ್ರದೇಶಗಳತ್ತ ಬರಬಹುದು. ಅದರ ಪರಿಣಾಮ ಮಾನವ ಪ್ರಾಣಿ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳಬಹುದು. ಪಶ್ಚಿಮ ಘಟ್ಟವು ಅತ್ಯಂತ ಸೂಕ್ಷ್ಮ ಭೂವೈಜ್ಞಾನಿಕ ಪ್ರದೇಶ. ಇಲ್ಲಿ ಸುರಂಗ ಕೊರೆಯೋದು, ಪರ್ವತಗಳನ್ನು ಕತ್ತರಿಸೋದು ಮತ್ತು ಭಾರೀ ಕಾಮಗಾರಿಗಳನ್ನು ಕೈಗೊಳ್ಳೋದು ಮಣ್ಣಿನ ಸ್ಥಿರತೆಯ ಮೇಲೆ ಪರಿಣಾಮ ಬೀರಬಹುದು. ನಮಗೆ ಮಂಗಳೂರಿನ ಜೊತೆ ನಾವು ಬೆಂಗಳೂರು ಅಥವಾ ಹುಬ್ಬಳ್ಳಿ ಜೊತೆ ಇರುವಂಥ ಕನೆಕ್ಷನ್ ಇಲ್ಲ. ಅಂದರೆ ವ್ಯಾವಹಾರಿಕವಾಗಿ ಅಥವಾ ಇನ್ಯಾವುದೇ ಇದಕ್ಕೆ ನಾವು ನಿರಂತರವಾಗಿ ಪ್ರತಿದಿನ ಸಾವಿರಾರು ಜನ ಈ ಮಾರ್ಗದಲ್ಲಿ ಓಡಾಡ್ತಾರೆ ಅನ್ನೋ ಸ್ಥಿತಿ ಇಲ್ಲ. ಹಾಗಿರುವಾಗ ಮತ್ತೊಂದು ಹೊಸ ರೈಲ್ವೆ ಮಾರ್ಗವನ್ನು ಮಾಡಿ ಅಪಾರ ಪ್ರಮಾಣದಲ್ಲಿ ಪರಿಸರವನ್ನು ನಾಶ ಮಾಡಿ ಇಲ್ಲಿ ಜನರ ಸಣ್ಣ ಪುಟ್ಟ ಕೃಷಿ ಕಾರ್ಮಿಕರು, ರೈತರು ಇವರ ಬದುಕಿನ ಮೇಲೆ ನಾವು ಚಪ್ಪಡಿ ಎಳೆದು ಇಂಥದ್ದು ಯೋಜನೆ ಮಾಡಬೇಕಾ ಅನ್ನೋದು ಪ್ರಶ್ನೆ. ಮಳೆಗಾಲದಲ್ಲಿ ಭೂಕುಸಿತಗಳ ಅಪಾಯ ಕೂಡ ಹೆಚ್ಚಾಗಬಹುದು. ಅಷ್ಟೇ ಅಲ್ಲ, ಈ ಕಾಡುಗಳೇ ಸಾವಿರಾರು ಹೊಳೆ, ನದಿ ಮತ್ತು ಜಲಮೂಲಗಳ ಜೀವಾಳ. ಅರಣ್ಯ ನಾಶವಾದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಕೃತಿಯ ಸಾಮರ್ಥ್ಯವೇ ಕುಸಿದೋಗ್ಬೋದು. ದೀರ್ಘಾವಧಿಯಲ್ಲಿ ಜಲಮೂಲಗಳೇ ಬತ್ತಿ ಹೋಗುವ ಅಪಾಯ ಎದುರಾಗಬಹುದು. ಆದರೆ ಈ ಚರ್ಚೆಗೆ ಇನ್ನೊಂದು ಮುಖವೂ ಇದೆ, ಅಭಿವೃದ್ಧಿಯ ಮುಖ. ಆ ರೈಲು ಮಾರ್ಗ ನಿರ್ಮಾಣವಾದರೆ ಕರಾವಳಿ ಬಂದರುಗಳು ಮತ್ತು ಒಳನಾಡಿನ ವ್ಯಾಪಾರ ಕೇಂದ್ರಗಳ ನಡುವಿನ ಸಂಪರ್ಕ
ಮತ್ತಷ್ಟು ಸುಲಭವಾಗಲಿಕ್ಕಿದೆ. ಸರಕು ಸಾಗಣೆ ವೇಗವಾಗಿ ನಡೆಯಲಿದೆ. ಸಾರಿಗೆ ವೆಚ್ಚ ಕಡಿಮೆಯಾಗಲಿದೆ. ಉದ್ಯಮ ಮತ್ತು ವ್ಯಾಪಾರ ವಹಿವಾಟಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ದೊಡ್ಡ ಉತ್ತೇಜನ ಸಿಗಬಹುದು. ಇಂದು ಘಾಟ್ ರಸ್ತೆಗಳ ಮೇಲೆ ಸಾವಿರಾರು ಲಾರಿಗಳು ಸಂಚರಿಸ್ತಿವೆ. ಇದರಿಂದ ರಸ್ತೆ ಹಾನಿಯಾಗ್ತಿದೆ, ವಾಹನಗಳ ದಟ್ಟಣೆ ಹೆಚ್ಚಾಗ್ತಿದೆ, ಅಪಘಾತಗಳ ಅಪಾಯವೂ ಕೂಡ ಇಲ್ಲಿ ಹೆಚ್ಚಿದೆ. ಇದರ ಬದಲಿಗೆ ರೈಲು ಮಾರ್ಗಗಳು ಬಂದ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪ್ರಮಾಣದ ಸರಕು ಸಾಗಿಸಲು ಸಾಧ್ಯವಾಗುತ್ತದೆ. ಸಾರ್ವಜನಿಕರ ಪ್ರಯಾಣವು ಹೆಚ್ಚು ಸುರಕ್ಷಿತ ಮತ್ತು ಆರಾಮದಾಯಕವಾಗಬಹುದು. ಹೀಗಾಗಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ವಿರೋಧಿಸುವವರಷ್ಟೇ ಅಲ್ಲ, ಬೆಂಬಲಿಸುವವರ ಸಂಖ್ಯೆಯೂ ಕಡಿಮೆ ಇಲ್ಲ. ಇಲ್ಲಿ ಪ್ರಶ್ನೆ ಅಭಿವೃದ್ಧಿ ಬೇಕಾ ಅಥವಾ ಪರಿಸರ ಬೇಕಾ ಎಂಬುದಲ್ಲ, ಎರಡನ್ನೂ ಹೇಗೆ ಉಳಿಸಿಕೊಳ್ಬೇಕು ಎಂಬುದು. ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟರೆ ಅಭಿವೃದ್ಧಿಗೆ ಹಿನ್ನಡೆಯಾಗಬಹುದು, ಕುರುಡಾಗಿ ಜಾರಿಗೊಳಿಸಿದರೆ ಪರಿಸರಕ್ಕೆ ಹಾನಿಯಾಗಬಹುದು. ಹೀಗಾಗಿ ಸುಸ್ಥಿರ ಅಭಿವೃದ್ಧಿಯ ತತ್ವವನ್ನು ಅನುಸರಿಸೋದು ಅತ್ಯಗತ್ಯ. ಮಲೆನಾಡಿನಲ್ಲಿ ಈಗಾಗಲೇ 108 ಸಮಸ್ಯೆಗಳಿದ್ದಾವೆ. ಮಲೆನಾಡಿನ ಜನ ಪ್ರತಿನಿತ್ಯ ತೂಗುಗತ್ತಿಯ ಮೇಲೆ ತೂಗುಗತ್ತಿಯ ಅಡಿಯಲ್ಲಿ ಜೀವನ ನಡೆಸುವ ಸ್ಥಿತಿ ಇದೆ. ಅದರಲ್ಲೂ ವಿಶೇಷವಾಗಿ ರೈತರು ತಾವು ಉತ್ತಿ ಬಿತ್ತಿ ಜೀವನ ಕಂಡುಕೊಂಡಿರುವ ಭೂಮಿಯೇ ತಮಗೆ ಕೈತಪ್ಪು ಹೋಗುವ ಸ್ಥಿತಿಯಲ್ಲಿದ್ದಾರೆ. ನಿಜವಾಗೂ ಕಾಡುತ್ತಿರುವ ಅವರ ಬದುಕಿನ ಪ್ರಶ್ನೆಯಾಗಿರುವ ವಿಷಯಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಆಸಕ್ತಿ ತೋರಿಸೋದಾಗಲಿ, ಅದರ ಬಗ್ಗೆ ಕಾನೂನು ಮತ್ತು ಆಡಳಿತಾತ್ಮಕ ನೀತಿಯ ಚೌಕಟ್ಟಿನೊಳಗಡೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನಗಳಾಗಲಿ ಮಾಡೋದಿಲ್ಲ. ಕಳೆದ 10-15 ವರ್ಷಗಳಲ್ಲಿ ಚುನಾವಣೆ ಸಮಯದಲ್ಲಿ ಭಾಷಣ ಮುಗಿಲಿಕ್ಕೆ ಮಾತ್ರ ಈ ವಿಷಯಗಳು ಸೀಮಿತವಾಗಿದ್ದ ವಿನಃ ಅದನ್ನು ನಿಜವಾಗೂ ರೈತರಿಗೆ, ಅನ್ನದಾತರಿಗೆ ಅನುಕೂಲ ಮಾಡಿಕೊಡುವ, ಕಾನೂನಿನ ವ್ಯಾಪ್ತಿಯಲ್ಲಿ ಅನುಕೂಲ ಮಾಡಿಕೊಡುವ ಪ್ರಯತ್ನಗಳು ನಡೆದಿಲ್ಲ. ಯಾಕಂದರೆ ಇದು ಸಾಲು ಮುಳುಗಡೆಯಾಗಿರುವ ಸಂತ್ರಸ್ತರ ಭೂಮಿ. ಆ ಜನಗಳು ಮತ್ತೆ ನೆಲೆಗೊಂಡಿರುವ ಭೂಮಿ ಕೂಡ ಮತ್ತೆ ಕೈತಪ್ಪುವ ಸ್ಥಿತಿ ಈಗಿದೆ. ಮರಗಳ ಕಡಿತವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಅತ್ಯಾಧುನಿಕ ಸುರಂಗ ಮತ್ತು ಎಲಿವೇಟೆಡ್ ಟ್ರ್ಯಾಕ್ ತಂತ್ರಜ್ಞಾನವನ್ನು ಬಳಸಬೇಕು. ವನ್ಯಜೀವಿಗಳಿಗಾಗಿ ವಿಶೇಷ ಅಂಡರ್ಪಾಸ್ ಮತ್ತು ಓವರ್ಪಾಸ್ ನಿರ್ಮಿಸಬೇಕು. ಕಾಡು ನಾಶವಾದ ಪ್ರದೇಶಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸ್ಥಳೀಯ ತಳಿಯ ಮರಗಳನ್ನು ಬೆಳೆಸಬೇಕು. ಯೋಜನೆಯ ಪ್ರತಿಯೊಂದು ಹಂತದಲ್ಲೂ ಪರಿಸರ ತಜ್ಞರ ಮೇಲ್ವಿಚಾರಣೆ ಕಡ್ಡಾಯವಾಗಬೇಕು. ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಾಧಿಸುವ ಅಭಿವೃದ್ಧಿ ಎಂದಿಗೂ ಶಾಶ್ವತವಾಗಿರೋದಿಲ್ಲ. ಅದೇ ರೀತಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತಿಯೊಂದು ಯೋಜನೆಯನ್ನು ತಡೆಯುವುದು ಪರಿಹಾರವಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಬಿಟ್ಟು ಹೋಗುತ್ತೇವೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ ಸಮಯ ಇದು. ಪಶ್ಚಿಮ ಘಟ್ಟಗಳು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಅದು ನಮ್ಮ ನೀರು, ನಮ್ಮ ಗಾಳಿ, ನಮ್ಮ ಜೀವನಾಡಿ. ಹೀಗಾಗಿ ಅಭಿವೃದ್ಧಿಯ ಹಳಿ ಮುಂದುವರಿಯಲಿ, ಆದರೆ ಪ್ರಕೃತಿಯ ಹೃದಯಕ್ಕೆ ಗಾಯವಾಗದಂತೆ. ಪರಿಸರ ಮತ್ತು ಪ್ರಗತಿ ಒಂದೇ ಹಾದಿಯಲ್ಲಿ ಸಾಗಿದಾಗ ಮಾತ್ರ ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.